ನಮಸ್ಕಾರ. ರವಿ ದೊಡಮನಿಯವರ ಸಾರಥ್ಯದಲ್ಲಿ ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಜಮಖಂಡಿ ನಗರದ SRA ಕ್ಲಬ್ನಲ್ಲಿ ನಡೆದ ಶಹರ್ ಪೊಲೀಸ್ ಠಾಣೆಯ ಸಹಯೋಗದಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಶಾಂತಿ ಪಾಲನೆ ಸಭೆ ಜರುಗಿತು. ಹೌದು, ಜಮಖಂಡಿ ಉಪಾಧಿಕಾರಿಗಳಾದ ಶ್ವೇತಾ ಬಿಡ್ಕರ್, DSP ರೋಷನ್ ಸೈಯದ್ ಜಮೀರ್, ತಹಶೀಲ್ದಾರ್ ಅನಿಲ್ ಬಡ್ಗೇರ್, ನಗರಸಭೆ ಪೌರಾಯುಕ್ತ ಜ್ಯೋತಿ ಗಿರೀಶ್, CPI ಮಲ್ಲಪ್ಪ ಮಡ್ಡಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಜಮಖಂಡಿ ನಗರದ ಗಣೇಶ ಮಹಾಮಂಡಳಿಯ ಹಾಗೂ ವಿವಿಧ ಗಣೇಶ ಮಂಡಳಿಯ ತಮ್ಮ ಅನಿಸಿಕೆಗಳನ್ನು ಹಾಗೂ ಗಣೇಶ ಹಬ್ಬದ ಕುರಿತು ಅಧಿಕಾರಿಗಳಿಗೆ ತಮ್ಮ ಬೇಡಿಕೆಗಳನ್ನು ವ್ಯಕ್ತಪಡಿಸಿದರು. ಸಭೆಯಲ್ಲಿ ವಿವಿಧ ಗಣೇಶ ಮಂಡಳಿಯ ಯುವಕರು, ಅಧ್ಯಕ್ಷರು, ಪದಾಧಿಕಾರಿಗಳು, ವಿವಿಧ ಸಂಘಟನೆಯ ಸದಸ್ಯರು, ನಗರದ ಸಾರ್ವಜನಿಕರು ಸಭೆಯಲ್ಲಿ ಭಾಗಿಯಾಗಿದ್ದರು. ವರದಿ ರವಿ ದೊಡಮನಿ, ಕರುನಾಡ ರತ್ನ ನ್ಯೂಸ್, ಜಮಖಂಡಿ. ಧಾರ್ಮಿಕತೆಯ ಕ್ಷೇತ್ರದಲ್ಲಿ ಅನೇಕ ಜನ ಸೇರಿದರೆ ಅದಕ್ಕೆ ವಿರೋಧ ಬರುವುದಿಲ್ಲ ದೃಷ್ಟಿಕೋನವನ್ನು ಇಟ್ಕೊಂಡು ಈ ಭಾರತಾಂಬೆಯನ್ನು ಬ್ರಿಟಿಷರ ವಿಮುಷ್ಟಿಯಿಂದ ಮುಕ್ತ ಮಾಡುವ ಸಲುವಾಗಿ ಬಾಲಗಂಗಾಧರ ಪ್ರಾರಂಭ ಮಾಡಿರ್ತಕ್ಕಂಥ ಗಣೇಶ ಚತುರ್ಥಿ ಇವತ್ತಿನ ದಿವಸ ಭಾರತೀಯ ರಾಷ್ಟ್ರೀಯ ಹಬ್ಬಗಳಲ್ಲಿ ಅಗ್ರಗಣ್ಯ ಹಬ್ಬವಾಗಿ ಗಣೇಶ ಚತುರ್ಥಿ ಇದೆ. ಅಂತ ಗಣೇಶ ಚತುರ್ಥಿ ಕೂಡ ಹಿಂದೂವಾದ ನಾವೆಲ್ಲರೂ ಬಹಳ ವಿಶೇಷವಾಗಿ ಮಡಿ ಮೈಲಿಗೆಯಿಂದ ಧಾರ್ಮಿಕತೆ ಮನೋಭಾವದಿಂದ ಗಣೇಶನ ಮೂರ್ತಿಯನ್ನ ಸಾರ್ವಜನಿಕವಾಗಿ ಮಂಡಳಿಗಳಲ್ಲಿ ಹಾಗೂ ಮನೆಗಳಲ್ಲಿ ಸ್ಥಾಪನೆ ಮಾಡಿ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಂಡಿರ್ತಕ್ಕಂಥ ವಾಡಿಕೆ ವಿಶೇಷವಾಗಿರ್ತಕ್ಕಂಥದ್ದು. ಆದ್ಮೇಲೆ ಇವತ್ತಿನ ದಿವಸ ನಾನು ಇದೀಗ ಮಾತನಾಡುವಂಥದ್ದು ಅವ್ರು ಹೇಳಿದಪ್ಪ ಅಂತಂದ್ರೆ, ನೀವು ಮಾತನಾಡಿ ಏನಾದರೂ ರಿಸ್ಟ್ರಿಕ್ಷನ್ ಹೇಳಿದ ಮೇಲೆ ಏನಾದರೂ ನಿಮ್ದೆಲ್ಲ ಅಧಿಕಾರಿಗಳು ಮಾತನಾಡಿದ ಮೇಲೆ ನಾವು ಮಾತಾಡಿದ್ರೆ ಮೇರೆಗೆ ತೋರ್ತಿದೆ. ಆದ್ರೂ ಸಹ ಪೂರ್ವಗಳು ಮಾತನಾಡಿದ್ದಾರೆ. ಅವರೆಲ್ಲ ನಮ್ಮ ಭರವಸೆಯನ್ನು ಪಡಿಸ್ತಾರೆ. ಏನಪ್ಪಾ ಅಂತಂದ್ರೆ, ಜಮಖಂಡಿಯಲ್ಲಿ ಇಲ್ಲಿವರೆಗೆ ಸಹ ಯಾವುದೇ ರೀತಿಯಾಗಿರ್ತಕ್ಕಂಥ ಗಣೇಶನ ವಿಷಯ ಇಟ್ಕೊಂಡಾಗಿರ್ಬೋದು, ವಿವಿಧ ಹಬ್ಬಗಳ ವಿಷಯ ಇಟ್ಕೊಂಡಾಗಿರ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ಕೋಮುಗಲಭೆಗಳಾಗಿರ್ತಕ್ಕಂಥ ಉದಾಹರಣೆ ಜಮಖಂಡಿ ಮಹಾನಗರದಲ್ಲಿ ಇಲ್ಲ. ಯಾಕಪ್ಪ ಅಂತಂದ್ರೆ ನಾವೆಲ್ಲ ಬಂದು ಅಂತಕ್ಕಂಥ ಭಾವದಿಂದ ಬದುಕಿ ಬರುವ ಜಮಖಂಡಿ ನಗರ ಇರುವುದರಿಂದ ಜಮಖಂಡಿ ಇಲ್ಲಿವರೆಗೂ ಸಹ ಗಣೇಶ ಚತುರ್ಥಿಯಲ್ಲಿ ಒಂದೇ ಯಾವುದೇ ರೀತಿಯಾಗಿರ್ತಕ್ಕಂಥ ಕೋಮುಗಲಭೆ ಆಗಿರ್ತಕ್ಕಂಥ ಉದಾಹರಣೆ ಇಲ್ಲ ಅಂತ ಹೇಳೋದಕ್ಕೆ ಇಚ್ಛಿಸ್ತೇವೆ. ಆದ್ಮೇಲೆ ವಿಶೇಷವಾಗಿ ಸಭೆಯಾಗಿ ಹಾಗೆ ರೀತಿ ಪೊಲೀಸ್ ಅಧಿಕಾರಿಗಳು, ಅದೇ ರೀತಿ ನಮ್ಮ ನಗರಸಭೆ ಕಮಿಷನರ್ ಸರ್, ಅದೇ ರೀತಿ KAB ಅವರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ಏನಿಲ್ಲ, ಮೊದಲಿಗೆ ನಮ್ಮ ಜಮಖಂಡಿಯಲ್ಲಿ ಇದೊಂದು ನೂರು ಅರ್ಧ ಕೆಲಸ ಅಂದ್ರೆ ನಮ್ಮ ಯುವಕರೆಲ್ಲ ಮಾಡಿಬಿಟ್ಟಾರೆ. ಏಕೆಂದ್ರೆ ನಮ್ಮ ಜಮಖಂಡಿಯಲ್ಲಿ ಹಿರಿಯರು ಒಂದು 16 ವರ್ಷಕ್ಕಿಂತ ಹೆಚ್ಚು, ಎಷ್ಟು ವರ್ಷ ಅಂದ್ರೆ 16 ವರ್ಷಕ್ಕಿಂತ ಹೆಚ್ಚಾಗ್ತದೆ. ನಮ್ಮ ಮಹಾಮಂಡಳ ಅಂತ ಮಂಡಳ ಮಾಡ, ಅದರಿಂದ ಪೊಲೀಸ್ ಅಧಿಕಾರಿಗಳಿಗಾಗಲಿ, KAB PWಗಾಗಲಿ ಅಂತ ಕೆಲಸನ ಮುಗಿಸ್ಬಿಟ್ಟಿರ್ತಾರೆ. ಯಾಕಂದ್ರೆ ಅದಕ್ಕೆ ನಮ್ಮ ಜಮಖಂಡಿ ಜನತೆ ಪರವಾಗಿ ನಾ ಹೇಳಕ್ ತಿಳಿಸ್ತೀನಿ. ಯಾಕಂದ್ರೆ 100 ನೀವು ಹೋಗೋ ದಿವಸ ಆಗಲಿ ತರೋ ದಿವಸ ಆಗಲಿ ಮಂಡಳಿಗಳು ಮುಂದೆ ಯಾರು ಹೋಗೋಣಾಗಲಿ ಮಾತಾಡ್ತಾರೆ ಆಗ್ತದೆ. ತಮ್ಮೆಲ್ಲರ ಸಹಾಯ ಸಹಕಾರ ಅಥವಾ ಗಣಪತಿ ಆಶ್ರಮದಿಂದ ನಾವು ಪ್ರತಿ ವರ್ಷ ಎಲ್ಲ ಅಧಿಕಾರಿಗಳನ್ನ ಒಕ್ಕಟ್ಟಾಗಿ ಅಧಿಕಾರಿಗಳು ಸೇರ್ತಿರ್ತಾರೆ. ಎಲ್ಲಿ ಸೇರ್ತಿರ್ತಾರೆ? ತಮ್ಮ ಇಲಾಖೆ ಅಥವಾ ತಮ್ಮ ಎಲ್ಲಿ ಒಂದು ಜಿಲ್ಲೆಗಳ ಎಲ್ಲ ಇಲಾಖೆ ಕರೆದಾಗ ಸೇರಿರ್ತಾರೆ. ವಿಶೇಷವಾಗಿ ಎಲ್ಲ ಅಧಿಕಾರಿಗಳನ್ನ ಸೇರಿಸೋದು ಯಾವುದಾದ್ರೂ ಚಿಕ್ಕನಾಗಿದ್ದ ಕ್ಷೇತ್ರ ಜಮಖಂಡಿ ಮಹಾಮಂಡಲ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಅದೇ ರೀತಿ ಈ ಇಲಾಖೆಯಲ್ಲಿ ನಗರಸಭೆ ಮುಖ್ಯ, PW ಅಷ್ಟೇ ಮುಖ್ಯ, ಹಾಗೂ ಅಗ್ನಿಶಾಮಕರು ಅಷ್ಟೇ ಮುಖ್ಯ, ಹಾಗೂ KAB ಅಷ್ಟೇ ಮುಖ್ಯ. ಅದಕ್ಕಿಂತ ಹೆಚ್ಚಾಗಿ ಆರಕ್ಷಕ ಡಿಪಾರ್ಟ್ಮೆಂಟ್ ಅಷ್ಟೇ ಮುಖ್ಯ, ಹಾಗೂ AC ತಹಸೀಲ್ದಾರ್ ಆಫೀಸ್ ಅವರು ಕೂಡ ಇವರೆಲ್ಲರೂ ಅಷ್ಟೇ ಮುಖ್ಯ. ಯಾಕಂತಂದ್ರೆ ಪ್ರತಿ ವರ್ಷ ಯಾಕೆ ಮಾತಾಡ್ತೀನಿ ಅಂತಂದ್ರೆ, ನಮ್ಗೆ ನಮ್ಮ ಮಹಾಮಂಡಳ ಕಾರ್ಯಕ್ರಮ ನಿರ್ವಹಿಸಿದ ಯಾವ ರೀತಿ ಅಂತಂದ್ರೆ, ನಮ್ಮ ಮಹಾಮಂಡಳ ಹಾಗೆ ನಮಗೆಲ್ಲ ಕೊಡ್ತದೆ. ನಾವು ಸುಮಾರು ಜಮಖಂಡಿ ಒಂದು 104 ಗಣಪತಿಗಳಾಗ ಕೆಲವೊಂದು 5 ಕೂಗ್ತಾವೆ, ಕೆಲವೊಂದು 7 ಅಧಿಕಾರಿಗಳು ಪ್ರತಿ ವರ್ಷ ಸಹಕಾರ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಜಮಖಂಡಿ ಜನತೆ ಕೂಡ ಸಹಕಾರ ಮಾಡ್ಕೊಂಡು ಬಂದಿದ್ದಾರೆ. ಯಾವುದೋ ಕೋಮುಗಲಭೆ ಆಗದೆ ಸರಳವಾಗಿ ನಮ್ಮ ಜಮಖಂಡಿಯಲ್ಲಿ ಅದ್ದೂರಿಯಾಗಿ ಒಂದು ಗಣೇಶನ ಹಬ್ಬ ನೆರವೇರುತ್ತೆ. ಅದೇ ರೀತಿ
ಎಲ್ಲ ಮಂಡಳ ಮೇಲೆ ಒಂದು ಮಂಡಳ ಮಹಾಮಂಡಳ ಶ್ರೀ ಗಜಾನನ ಮಹಾಮಂಡಳ ಅಂತೇಳಿ ಮಂಡಳವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಡಾಕ್ಟರ್ ರಾಕೇಶ್ ಲಾಲ್ ಅವರು ಸಂಸ್ಥಾಪಕ ಅಧ್ಯಕ್ಷರಾಗಿ ಇಲ್ಲಿದ್ದಾರೆ. ಅದೇ ರೀತಿ ಮಹಾಮಂಡಳ ಎಲ್ಲ ಸದಸ್ಯರು ಹಾಗೂ ಇಂದಿನ ಅಧ್ಯಕ್ಷರು ಇಲ್ಲಿದ್ದಾರೆ. ನಾನು ಕೂಡ ಒಂದು ವರ್ಷ ಅಧ್ಯಕ್ಷ ಆಗಿದ್ದೀನಿ. ಅದೇ ರೀತಿ ನಾವು ಮಹಾಮಂಡಳ ಏನು ಪ್ರತಿ ವರ್ಷ ಒಂದೊಂದು ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಯಾವ ರೀತಿಪ್ಪ ಅಂತಂದ್ರೆ, ಒಂದು ರಕ್ತದಾನ ಶಿಬಿರ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ. ಆಮೇಲೆ ಗೋಮಾತೆ ಆಕಳುಗಳಿಗೆ ಒಂದು ಹೊಂಡ, ನೀರು ಕುಡಿಯೋಕೆ ಹೊಂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು. ಅದೇ ರೀತಿ ಬೇರೆ ಬೇರೆ ವಾರ್ಡಿನಲ್ಲಿ ಅಂದ್ರೆ ಅವ್ರಿಗೆ ಬರೋಕ್ಕೆ ವಿಸರ್ಜನೆ ಮಾಡೋಕ್ಕೆ ತೊಂದರೆ ಆಗಿದ್ದ ಅನ್ನೋ ಕಾರಣಕ್ಕಾಗಿ ಅಲ್ಲೇ ಹೊಂಡ ನಿರ್ಮಾಣ ಮಾಡಿ, ಒಂದು ಶಾಂತಿನಗರದಲ್ಲಿ, ಇನ್ನೊಂದು ಇಲ್ಲಿ ಆನೆಕೆರೆ, ಅವ್ರು ಆ ಕಡೆ ಭಾಗದಲ್ಲಿ ಅಲ್ಲಿ ಅನುಕೂಲ ಆಗಲಿ, ರದ್ದು ಆಗಬಾರ್ದು ಅನ್ನೋ ಕಾರಣಕ್ಕೆ ಯಾವತ್ತು ಜಮಖಂಡಿ ನಮಗೆ ಕಳೆದ 16 ವರ್ಷದಿಂದ ಮಹಾಮಂಡಳ ಅಂತ ಮೊದಲು ಜಮಖಂಡಿಯಾಗ ಗಣಪತಿ ಕೂಡುತ್ತಿದ್ದು ತಮ್ಮ ಪರ್ಮಿಷನ್ ನಾವು ಚೆನ್ನಾಗಿರ್ತಾರೆ. ನಾವು 89 ನಮ್ಮ ಹೋಗಿದ್ದು ಗಣಪತಿ ಕೂಡಿಸ್ತಿದ್ವು. ನಮ್ಗೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗೋದು, ನಮ್ಮ ಪರ್ಮಿಷನ್ ತಗೋದಂತ ಭಯ ಆಗಿರೋದು. ಪೊಲೀಸ್ ಸ್ಟೇಷನ್ ಅಂದ್ರೆ ಅಷ್ಟು ಭಯಾವ ವಾತಾವರಣ ಇತ್ತು ಅವಾಗ 90s. ಅವಾಗ ಯಾರೋ ಭಾಳ ಜನ ಅದ್ರದ್ದು ಇಂಪಾರ್ಟೆನ್ಸ್ ತಿಳ್ಕೊತಿರ್ಲಿಲ್ಲ. ಯಾಕೆ ನಾವು ಪರ್ಮಿಷನ್ ತೆಗಿಬೇಕಪ್ಪ, ನಮಗೆ ಎಷ್ಟು ಅದರಿಂದ ಲಾಭ ಅದ ಅಂತ ಅದೆಲ್ಲ ತಿಳಿಸ್ಕೊಟ್ಟಿವಿ. ಯಾಕಂದ್ರೆ ಒಂದು ನಾವು ಏನಾದ್ರು ಒಂದು ಉತ್ಸವ ಮಾಡ್ತೀವಿ, ಸಾರ್ವಜನಿಕ ಉತ್ಸವ ಮಾಡ್ತೀವಿ ಅಂದ್ರೆ ಅದು ಕಾನೂನು ಬಂದಿರಬೇಕು. ಅದಕ್ಕೆ ಸಂಬಂಧಪಟ್ಟ ನಗರಸಭೆ ಪರ್ಮಿಷನ್, PWD ಸ್ಟೇಜ್ ಪರ್ಮಿಷನ್ ಕೊಡ್ತಾರೆ, ಫೈರ್ ಪ್ರೊಟೆಕ್ಷನ್ ಸಲುವಾಗಿ ಮಾಡ್ತಾರೆ, ಪೊಲೀಸ್ ಇಲಾಖೆಯವರು ಬಂದೋಬಸ್ತ್ ಕೊಡ್ತಾರೆ. ಅದೇ ಥರ ನಮ್ಮ ಆಡಳಿತ ಅಧಿಕಾರಿಗಳು ಉತ್ಸವಗಳಿಗೆ ಏನೇನು ಬೇಕು ಎಲ್ಲ ಸೌಕರ್ಯಗಳನ್ನ ಒದಗಿಸ್ತಾರೆ. ಇವೆಲ್ಲ ಆಗ್ಬೇಕಾದ್ರೆ ನಾವು KEB ಕಡೆಯಿಂದ ಪರ್ಮಿಷನ್ ತಗೊಂಡು ಮಾಡಿ ಎಲ್ಲ ಮಾಡ್ತೀವಿ. ಈಗ ಇದು 16 ವರ್ಷದಿಂದ ಸಿಂಗಲ್ ವಿಂಡೋ ಥರ ಮಾಡಬೇಕು. ಅಂದರೆ ಮಹಾಮಂಡಲದವ್ರು ಕಲೆಕ್ಟ್ ಮಾಡ್ತೀವಿ, ಅದಕ್ಕೊಂದು KEB ಅವ್ರ ಜೊತೆಗೆ, ಇನ್ನಿತರ ಅಧಿಕಾರಿಗಳ ಜೊತೆಗೆ ಅವರು ಫೀಸ್ ಮಾತಾಡ್ಕೊಂಡು ಎಲ್ಲರದು ಕಲೆಕ್ಷನ್ ನಾವು ಮಾತಾಡ್ತೀವಿ. ನಾವು ಅವ್ರ ಕಡೆಯಿಂದ ಪರ್ಮಿಷನ್ ತಗೊಂಡು ಎಲ್ಲ ಸೆಟ್ ಆಗಿ ನಾವು ಪೊಲೀಸ್ ಸ್ಟೇಷನ್ ಒಂದು ಸಿಂಗಲ್ ವಿಂಡೋ ಆ ಇಲಾಖೆಗಳು ಮುಗಿಸುವಂಥ ಕಾರ್ಯ ಕಳೆದ 16 ವರ್ಷದಿಂದ ಮಾಡ್ಕೊಂಡು ಬಂದಿವಿ. ಈಗ 5ನೇ ದಿವಸದ ವಿಸರ್ಜನೆಗೆ ಫೈರ್ದವರು 5ನೇ ದಿವಸ ಮತ್ತು 7ನೇ ದಿವಸ ನಮಗೆ ಅವಶ್ಯಕತೆ ಇರ್ತದೆ. 5ನೇ ದಿವಸ ಯಾಕಂದ್ರೆ ನನಗೆ ಅನ್ಸೋಡಿ ಒಂದು 10,000 ಮನೆ ಗಣಪತಿ ವಿಸರ್ಜನೆಗಳಾಗ್ತಾವ. ಆ ಹೊತ್ತಿನಾಗ ಈ ಕುಶಾಲ್ ಅವರು ಹೇಳಿದಂಗ ಕಳೆದ 4-5 ವರ್ಷದಿಂದ ನಾವು 3 ಕಡೆ ಸ್ಥಳ ಮಾಡಿದ್ವಿ. ಒಂದು ಶಾಂತಿನಗರ, ಒಂದು ಲಕ್ಕಣಗೆರೆ ಮೊದಲಿಂದ ಇದ್ದಿದ್ದು, ಇನ್ನೊಂದು ಆನೆಕೆರೆ. ಅಲ್ಲಿ 3 ಕಡೆನೂ ಫೈರ್ದವರು 5ನೇ ದಿವಸದ ವಿಸರ್ಜನೆಗೆ ಮತ್ತು 7ನೇ ದಿವಸದ ವಿಸರ್ಜನೆಗೆ ಇರಬೇಕು. ಯಾಕಂದ್ರೆ ನಾವು ಪೂರ್ವ ತಯಾರಿಯಾಗಿ ಆ ದಿವಸ ನಾವು ಅಲ್ಲಿ ಸ್ವಲ್ಪ ವ್ಯವಸ್ಥೆ ಫೈರ್ ವ್ಯವಸ್ಥೆ ನಾನು ಮಾಡ್ಕೊತೀನಿ. PWD ಮೇಡಮ್ ಬಂದಿದ್ದಾರೆ, ಅವರಿಗೆ ನಾವು ಬರೋ 4-5 ದಿನದಲ್ಲಿ ಸ್ಟೇಜ್ ಇನ್ಸ್ಪೆಕ್ಷನ್ ಸರ್ಟಿಫಿಕೇಟ್ ಕೊಡ್ತೀವಿ. ಸಾಧ್ಯದಲ್ಲಿ ತಾವು ಹೋಗಿ ಸ್ಟೇಜ್ ಇನ್ಸ್ಪೆಕ್ಷನ್ ಸರ್ಟಿಫಿಕೇಟ್ ತಾವು ಇಶ್ಯೂ ಮಾಡಬೇಕು, ನೋಡ್ಕೊಂಡು ಮಾಡ್ತಿದ್ರು, ಭಾಳ ಒಳ್ಳೆಯದು. ಅದೇ ಥರ ಇನ್ನು ನೆಕ್ಸ್ಟ್ ನಮ್ಮದು KEB ಸರ್ಗಂತೂ ನಮ್ಮ ಪ್ರದೀಪ್ ಅವರು ಮಾತಾಡ್ಕೊಂಡವಾಗ ಆಗಲಿ, ಗಣೇಶ್ ಅವರಾಗಲಿ, ನಮ್ಮ ಕುಶಾಲ್ ಅವರಾಗಲಿ, ಎಲ್ಲರದು ಬೇಡಿಕೆ ಎಲ್ಲ ಇಲ್ಲಿ ಬಂದಂಥ ಎಲ್ಲ ಗಜಾನಂದ ಮಂಡಳದವರು ಒಂದೇ ಬೇಡಿಕೆ ಇರ್ತೈತಿ. ನಮ್ಮ KEB ಒಂದು ಭಾಗ್ಯ, ಹಬ್ಬದ ಭಾಗ್ಯ ಮಾಡಬೇಕು. DI ಅಪ್ರೂವಲ್ ನಾವು ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಮಾಡಿದ್ದೀವಿ. ಬಟ್ ಬಾಂಡ್ ಏನಿದೆ ಅದು ಕಟ್ಟಲೇಬೇಕು, ಕೊಡಲೇಬೇಕು. ಬಾಂಡ್ ಪ್ರತಿಯೊಂದು ಒಂದು ಇನ್ಸ್ಟಾಲೇಷನ್ಗೆ. ಬಟ್ ಆ ಬಾಂಡ್ ಚಾರ್ಜಸ್ ಏನಿದೆ ನಾವು ಮತ್ತು ನಮ್ಮ ಸೆಕ್ಷನ್ ಆಫೀಸರ್ ನಾವೇ ನೋಡ್ಕೋತೀವಿ ಪ್ರತಿ ವರ್ಷ. ಬಟ್ ಏನಿದೆ ಕರೆಂಟ್ ಬಿಲ್ ಏನಿದೆ ಅದನ್ನ ಮಾತ್ರ ಅಟ್ಲೀಸ್ಟ್ ಪೇ ಮಾಡಬೇಕು. ಯಾಕಂದ್ರೆ ನಮ್ಗೆ ಏನಾಗುತ್ತೆ, ಯೂಶುವಲ್ ಜನರಲ್ ಆಗಿ ಫೀಡರ್ ಲಾಸ್ ಬಂದ್ಬಿಟ್ಟು ನಿಯರ್ ಅಬೌಟ್ 14 to 15% ಇರುತ್ತೆ. ಬಟ್ ಈ ಯಾವುದೇ ಒಂದು ಸಾರ್ವಜನಿಕ ಹಬ್ಬ ಬರುತ್ತೆ, ಈ ಗಣೇಶೋತ್ಸವ ಆಗಿರ್ಬೋದು, ಮತ್ತೊಂದು ಇತರ ಯಾವುದೇ ಒಂದು ಹಬ್ಬ ಆಗಿರ್ಬೋದು, ಈ ರೀತಿ ಬಂದಾಗ ಏನಾಗುತ್ತೆ, ನಮ್ಮ ಫೀಡರ್ ಲಾಸ್ ಇದು 15% ಇದ್ದು ನಿಯರ್ ಅಬೌಟ್ 20 to 25% ವರೆಗೂ ಹೋಗುತ್ತೆ. ಸೊ ಅಟ್ಲೀಸ್ಟ್ ಎನರ್ಜಿ ಚಾರ್ಜಸ್ ಏನು ಯೂನಿಟ್ಗಳನ್ನ ನೀವು ಬಳಕೆ ಮಾಡ್ತೀರಿ ಅಷ್ಟಾದ್ರೂ ಅಟ್ಲೀಸ್ಟ್ ಮಿನಿಮಮ್ ಚಾರ್ಜಸ್ ಇರುತ್ತೆ. ಅದು ಜಾಸ್ತಿ ಏನು ಇರೋದಿಲ್ಲ, ತುಂಬಾ ಮಿನಿಮಮ್ ಚಾರ್ಜಸ್ ಇರುತ್ತೆ. ಇವನ್ ಅದರಲ್ಲಿ ಫಸ್ಟ್ ಟೈಮ್ ಏನ್ ಮಾಡಿದ್ವಿ, ಬಾಂಡ್ ಅನ್ನ ನಾವು ನಮ್ಮ ಸೆಕ್ಷನ್ ಆಫೀಸರ್ ತಗೊಂಡಿದ್ವಿ. ನೆಕ್ಸ್ಟ್ ಆಮೇಲೆ ಏನಾಯ್ತು,
ಲಾಸ್ಟ್ ಇಯರ್ ಇವನ್ ಎನರ್ಜಿ ಚಾರ್ಜಸ್ ಅಲ್ಲೂ ಸಹ ತುಂಬಾ ಕಡಿಮೆ ಮಾಡಿದ್ವಿ. ಈ ವರ್ಷನೂ ಅದೇ ರೀತಿ ಇದೆ. ಎನರ್ಜಿ ಚಾರ್ಜಸ್ ಅಲ್ಲಿ ತುಂಬಾ ಮಿನಿಮಮ್ ಆಗಿ ಇರುತ್ತೆ, ಅದು ಮಾಡೋಣ. ಬಟ್ ಮಿನಿಮಮ್ ಚಾರ್ಜಸ್ ಇರುತ್ತೆ. ಈಗ ಸಿಂಗಲ್ ವಿಂಡೋ ಕಮಿಟಿಯಲ್ಲಿ ನಮ್ಮವರು ಸಹ ಒಬ್ಬರನ್ನ ಇಲ್ಲಿ ಇನ್ ಪರ್ಸನ್ ಒಬ್ಬರು ಕೊಡಿಸ್ತೀವಿ. ತಮಗೆ ಏನ್ ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ ಅಥವಾ ಎನರ್ಜಿ ಇರುತ್ತೆ 1 ಕಿಲೋವಾಟ್ ವೆರಿ ಮಿನಿಮಮ್ ಇರುತ್ತೆ. ಅದಕ್ಕೆ ಯಾವುದೇ ರೀತಿ ನಾವು ಅಡೆತಡೆ ಮಾಡೋದಿಲ್ಲ. ನಿಮ್ಗೆ ಯಾವ ರೀತಿ ಸಹಕಾರ ಬೇಕು ಎಲ್ಲ ರೀತಿ ಸಹಕಾರವನ್ನು ನೀಡ್ತೀವಿ. ಬಟ್ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ನೀವು ಎಲ್ಲೇ ಒಂದು ಕರೆಂಟ್ ಬಳಕೆ ಮಾಡ್ತಿರ್ತೀವಿ, ದಯಮಾಡಿ ಸೇಫ್ಟಿಯಿಂದ ತಲೆಯಿಟ್ಟುಕೊಂಡು ಸ್ವಲ್ಪ ಬಳಕೆ ಮಾಡಿ. ಈ ಒಂದು ಗಣೇಶೋತ್ಸವದ ಅಂಗವಾಗಿ ಏನಾಗುತ್ತೆ, ಎಲ್ಲ ಕಡೆನೂ ವಿಜೃಂಭಣೆಯಿಂದ ಲೈಟಿಂಗ್ ವ್ಯವಸ್ಥೆಯನ್ನ ಮಾಡಿರ್ತೀವಿ. ಸೊ ಈ ಲೈಟಿಂಗ್ ಮಾಡ್ತಿದ್ದಾಗ ಏನಾಗುತ್ತೆ, ಸುಮಾರು ಕಡೆ ಕಟ್ ಅಂಡ್ ಜಾಯಿಂಟ್ಸ್ ಇರುತ್ತೆ. ಈ ವೈರ್ ಅಲ್ಲಿ ಸ್ವಲ್ಪ ಹಳೆ ವೈರ್ ಇರುತ್ತೆ ಅಥವಾ ಕಟ್ ಅಂಡ್ ಜಾಯಿಂಟ್ಸ್ ಮತ್ತು ಮಹಾಮಂಡಳ ಮತ್ತು ಸಾರ್ವಜನಿಕರು ಪ್ರತಿ ವರ್ಷದಂತೆ ಗಣೇಶನ ಹಬ್ಬ ಬರ್ತಾ ಇದೆ. ನಾವು ಐಕ್ಯತೆಯಿಂದ ಏನು ನಮ್ಮ ಜಮಖಂಡಿ ನಗರದಲ್ಲಿ ಮಾಡ್ತಾ ಇದ್ದೇವೆ. ಇದರಲ್ಲಿ ನಮ್ಮ ಮಹಾಮಂಡಳದ ಪಾತ್ರವನ್ನು ಬಹಳ ಹೆಚ್ಚಿದೆ. ಅವರು ಶಾಂತಿ ಸುವ್ಯವಸ್ಥೆಯಿಂದ ಎಲ್ಲ ನಡೀತಾ ಇದೆ. ಆ ರೀತಿ ನೋಡಿದ್ರೆ ನಮ್ಮೆಲ್ಲರದೇ ಕೆಲಸನೇ ಇಲ್ಲಪ್ಪ, ಶಾಂತಿ ವ್ಯವಸ್ಥೆ ಅವ್ರು ಮಾಡ್ಕೊಂತಾರೆ ಅನ್ನೋಂಗಿಲ್ಲ. ಬಟ್ ಇಟ್ಸ್ ರೋಲ್, ಎಲ್ಲರೂ ಕೂಡ ನಾವು ಮಾಡಬೇಕು ಶಾಂತಿಯಿಂದ. ನಮ್ಮ ಜಮಖಂಡಿ ನಗರದಲ್ಲಿ ಮಹಾಮಂಡಳದ್ದು ಬಹಳ ತುಂಬಾ ಅಚ್ಚುಕಟ್ಟಾಗಿ, ಯಾಕಂದ್ರೆ ಬೇರೆ ಊರುಗಳಲ್ಲಿ ನಾವು ನೋಡಿದಾಗಂತೆ ಬಹಳ ತುಂಬಾ ಅಚ್ಚುಕಟ್ಟಾಗಿದೆ. ಪ್ರತಿ ವರ್ಷದಂತೆ ಮತ್ತೆ ನಾವು ಹೇಳೋದು ನೀವು ಹೇಳೋದು ಆಗಬಾರದು. ಮೊದಲನೇದಾಗಿ ಅವ್ರು ಫೀಸ್ ಹೇಳಿದ್ರೆ, ನಮ್ಮ ನಗರಸಭೆಯಿಂದ ಫೀಸ್ ಕಲೆಕ್ಟ್ ಮಾಡ್ತೀವೋ ಇಲ್ವಲ್ಲ, ಬೇರೆ ಊರಲ್ಲಿ ಕಲೆಕ್ಟ್ ಮಾಡ್ತಾರೆ. ಬಹಳ ಬೇಜಾರಾಗ್ಬಿಟ್ಟು ಗಣೇಶರೇ, ಬೇರೆ ಊರಲ್ಲಿ ನಾನೇ ಕೆಲಸ ಮಾಡಿದ್ದೇನೆ, ನಮ್ದು ಇದು ಅಲ್ಲ ಅಂತ ಕೆಲಸ. ಬೇರೆ ಊರಲ್ಲಿ 100% ಕಲೆಕ್ಟ್ ಮಾಡ್ತಾರೆ. ಲಾಸ್ಟ್ ಟೈಮ್ ಹೇಳಿದ್ದೆ. ಬಟ್ ಯಾವುದೇ ಕಲೆಕ್ಟ್ ಮಾಡಬಹುದು, ನಗರಸಭೆಯಿಂದ ಫ್ರೀ, ಏನು ಬೇಡ. ಅತಿ ಹೆಚ್ಚು ಸೇವೆಯನ್ನು ನಾವು ಮಾಡ್ತೀವಿ. ಆದ್ರೂ ಅತಿ ಹೆಚ್ಚು ಸೇವೆಗಳು ಫ್ರೀನು, ಯಾವುದೇ ಫೀ ಕಲೆಕ್ಟ್ ಮಾಡೋದು ಸರ್ವಿಸ್ಕೊಡ್ತೀವಿ. ನಾವು ಅತಿ ಹೆಚ್ಚು ಸೇವೆ ಕೊಟ್ಟರು ಕೂಡ ಉಚಿತವಾಗಿ ಸೇವೆ ಕೊಡ್ತೀವಿ. ಎರಡನೇದು, ಮತ್ತು ಅದೇ POP ಗಣಪತಿನ ನಮ್ಮ ಗಣಪತಿ ಒಬ್ಬ ಇವರು ಪ್ರದೀಪ್ ಅವರು ಹೇಳಿದ್ರು. ಆದ್ರೆ ಏನಾಗ್ತಾ ಇದೆ, ಪ್ರತಿ ವರ್ಷದಂತೆ ನೀವು ಹೇಳೋದು ಮತ್ತೆ ನಾವು ಅದನ್ನ ಹೇಳೋದು, ಮತ್ತೆ ನೀವು ಮತ್ತೆ ರಿಲ್ಯಾಕ್ಸೇಷನ್ ಕೇಳೋದು ನಾವು ಹೇಳೋದು. ಇದು ಆಗ್ಬಾರ್ದು. 1 ವರ್ಷ ಸರ್ ಆಯ್ತು, 2 ವರ್ಷ ಸರ್ ಆಯ್ತು. ಈಗ ಕಳೆದ 4-5 ವರ್ಷದಿಂದ ಹಿಂಗೇ ಮುಂದುವರೆದು ಬರ್ತಾ ಇದೆ. ಗಣಪತಿ ಮಣ್ಣಿನ ಗಣಪತಿ, ಪಾರ್ವತಿಯ ಮಣ್ಣಿಂದ ಬಂದಂತ ಗಣಪತಿನ ಮಾಡಿದ್ದು, ಅದು ಮಣ್ಣಿನ ಗಣಪತಿನೇ ಆಗಿದೆ. ಅದು POP ಗಣಪತಿ ಆಗಕ್ಕೆ ಬೇಡ. POP ಗಣಪತಿ ಆಯ್ತು ಅಂದ್ರೆ ಮಷೀನಲ್ಲಿ ಮಾಡ್ತಾರೆ. ಯಾವುದೋ ಒಂದು ಕುಂಬಾರನು ಗಣಪತಿ ಮಾಡೋಕ್ಕೆ ಒಂದು ಉದ್ಯೋಗ, ಆ ಮೂಲ ಉದ್ಯೋಗವನ್ನು ನಾವು ಕಸಿದಂಗೆ ಆಗ್ತಾ ಇದೆ. ಆ ಮೂಲ ಉದ್ಯೋಗಕ್ಕೆ ಕೆಲಸ ಸಿಗುತ್ತೆ. ಏನು ಚಿಕ್ಕ ಗಣಪತಿನ ಬಂತು ಅಂದ್ರೆ ಮನೆಯಲ್ಲಿ ಸುಸಜ್ಜಿತವಾಗಿ ಚಿಕ್ಕ ಗಣಪತಿನ ವಿಸರ್ಜನೆ ಮಾಡೋಕ್ಕೂ ಕೂಡ ಅನುಕೂಲ. ನೀವೆಲ್ಲ ಲಾಸ್ಟ್ ಟೈಮು ಶ್ರೀಶೈಲಪ್ಪ ಅವರು ಬಂದಾಗ ಹೇಳ್ತಾ ಇದ್ರು, ಸರ್ ದೊಡ್ಡ ಗಣಪತಿ ಕೈ ಮುರಿದೋದು, ಹೀಗೆಲ್ಲ ಸಮಸ್ಯೆ ಆಯ್ತು ಅಂತ. ನೀವು ಚಿಕ್ಕ ಗಣಪತಿನೇ ಮಣ್ಣಿನ ಗಣಪತಿ ಕೊಡಿಸಿ, ಅದು ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ. ಇಮರ್ಷನ್ ಮಾಡಲಿಕ್ಕೆ, ಗಣಪತಿ ಬಿಡಲಿಕ್ಕೆ ಅನುಕೂಲ. ಆಮೇಲೆ ನಾವು ಈ ಊರಲ್ಲಿ ಕಂಟ್ರೋಲ್ ಮಾಡಿದ್ರೆ ಮುಂದಿನ ಊರಲ್ಲಿ ನಾವು ವಿಸರ್ಜನೆ ಮಾಡಿ ಮುಂದಿನ ಊರಿಗೆ ಬಂದು ಹೋಗುತ್ತೆ. ನಮಗೆ ಹಿಂದಿನ ಬಂದು ಯಾರೋ ಮಾಡಿರ್ತಾರೆ, ಅದನ್ನ ನಾವು ಮಾಡೋದು ಬೇಡ. ಯಾಕಂದ್ರೆ ಎಲ್ಲ ಸೇರಿಯಲ್ಲಿ ಹೋಗುತ್ತೆ, ಕೃಷ್ಣ ರಿವರ್ಗೆ ಹೋಗುತ್ತೆ. ನಾವು ಮಾಡಿದ್ರೆ ಮತ್ತೆ ಇನ್ನೊಂದು ಊರಿಗೆ ಹೋಗುತ್ತೆ, ಅದು ಸಮಸ್ಯೆ ಆಗುತ್ತೆ. ಅದು ಆಗಕ್ಕೆ ಬೇಡ ಅಂತ. ಕಳೆದ ವರ್ಷ ನೋಡಿ, 3ನೇ ವರ್ಷ ಗಣಪತಿ ಬಂದೋಬಸ್ತ್ ಮಾಡ್ತಾ ಇರೋದು. ತಾವು ಏನೇ ಸಣ್ಣ ಪುಟ್ಟ ವಿಷಯಗಳಾದರೂ ಮಂಡಳದ ಇಮಿಡಿಯೇಟ್ಲಿ ಬರ್ತಾರೆ. ನಾವೇನು ಕೆಲಸ ಮಾಡ್ತಾರೆ ನಮಗೆ ಸೇರ್ಕೊಂಡು ಮಾಡ್ತಾರೆ. ಪ್ರಶಾಂತ್ ಹೇಳಿದಾಗೆ ನಾವು ಏನು ಪೊಲೀಸ್ ಮಿತ್ರ ಆದಾಗ ಅದನ್ನ ಈ ವರ್ಷನೂ ಕೂಡ ಮಾಡ್ತೀವಿ. ಮೊನ್ನೆ ಈ ಸರಿ ಬಂದಾಗ ನಮ್ಗೆ ಹೇಳಿದ್ರು, ಈ ರೀತಿ ಒಂದು 5-6 ಜನ ಒಳ್ಳೆ ಕೆಲಸ ಮಾಡುವಂಥವ್ರು ಎಫೆಕ್ಟಿವ್ ಆಗಿ ಅಂಥವ್ರನ್ನ ನಾವು ಆಯ್ಕೆ ಮಾಡ್ಕೊಳ್ಳಿ. ಅವರಿಗೆ ವಿಷಯಗಳನ್ನ ಕೊಡಿ, ಆಮೇಲೆ ರಿಫ್ಲೆಕ್ಟರ್ ಜಾಕೆಟ್ಗಳನ್ನ ಹಾಕಿ ಐಡೆಂಟಿಫಿಕೇಶನ್ ಆಗ್ತಾರೆ, ಸಾಧ್ಯವಾದ ಕೃತಿಗಳನ್ನ ಕೊಡಿ ಅಂತ ಹೇಳಿದ್ದಾರೆ. ಸೊ ಅವರಿಗೆ ಸ್ಟೇಷನ್ ಕರೆದು ಸಪ್ರೇಟಾಗಿ ಬ್ರೀಫ್ ಮಾಡಂತ ಹೇಳಿದ್ದಾರೆ. ಅದನ್ನ ಆ ಕೆಲಸನ ಮಾಡೋಕ್ಕೆ ನಾನು ಆಗಲಿ 3 ಜನ PSಗಳಿಗೆ ಹೇಳಿದ್ದೀನಿ. ಸೊ ಆ ಕೆಲಸ ಮಾಡ್ತೀವಿ. ಪೊಲೀಸ್ ಮಿತ್ರ ಈ ವರ್ಷನೂ ಕೂಡ ಕಂಟಿನ್ಯೂ ಅವರಿಗೆ ಐಡಿ ಕಾರ್ಡ್ ಕೊಡುವಂಥ ಕೆಲಸ ಮಾಡ್ತೀವಿ. ಅಂತಲೇ ಇನ್ನೊಂದು ಏನಪ್ಪ ಅಂತಂದ್ರೆ, ಪ್ರತಿ ವರ್ಷ ಏನೋ ಕಾರ್ಯಕ್ರಮ ಅಲ್ಲಿ ಚೌಕಿಲಿ ಹನುಮಾನ್ ಚೌಕಿಲಿ ಆಗ್ತದೆ. ಅಲ್ಲಿ ಸಾಕಷ್ಟು ಗದ್ದಲ ಆಗ್ತದೆ. ನಮ್ಮ ಪೊಲೀಸ್ನ ಹಾಕಿರ್ತೀವಿ, ತಾವು ಕೂಡ ನಮ್ಮ ಒಟ್ಟಿಗೆ ಉಳಿಸಿರ್ತೀವಿ. ಆದಷ್ಟು ಸಾಧ್ಯವಾದಂತೆ ಗಣಪತಿ ಮುಂದೆ ತಳ್ತಾ ಇರ್ತೀವಿ. ನಮ್ಮದು ಸಹಕಾರ ನಮ್ಮ ಒಟ್ಟಿಗೆ. ಇನ್ನೊಂದು ಏನು ಅಂತಂದ್ರೆ, ಎಷ್ಟೇ ನಾವು ಗಣಪತಿಗಳ ಸಹಕಾರ ಕೊಟ್ಟು ಮುಂದೆ ಕಳ್ಕೊಂಡು ಹೋಗಿ ನಾವು ನೀವು ಕಳ್ಕೊಂಡು ಹೋದ್ರೆ ಬೆಳಿಗ್ಗೆ 4 ಗಂಟೆ ಆಗ್ತದೆ. ಸೊ ಆ ಕಾರಣಕ್ಕೆ ಆದಷ್ಟು ಬೇಗ ಯಾರು ಬೇಗ ಬರ್ತಾರೆ ಅವರನ್ನು ನಾವು ಸಾಕಡೆ ಬಿಡ್ತೀವಿ. ಹೋದ ವರ್ಷ ಕೂಡ ಪ್ರಶಾಂತ್ ಬಂದಿದ್ದು ಕೊನೆಗೆ 2 ಗಂಟೆ
ಅಲ್ಲಿಂದ ಮುಂದೆ ಸಾಗುತ್ತೆ. ಸೊ ಒಂದು ಕಡೆ ಸಭೆಯಲ್ಲಿ ಚರ್ಚಿಸಿದ್ದಕ್ಕೆ ಮಹಾಮಂಡಳಿಯು ಅತ್ಯಂತ ವ್ಯವಸ್ಥಿತವಾಗಿ ಪ್ರತಿ ವರ್ಷ ಕೂಡ ಗಣೇಶೋತ್ಸವವನ್ನು ನಿಭಾಯಿಸಿಕೊಂಡು ಇಲಾಖೆಯೊಂದಿಗೆ ಸರ್ಕಾರದೊಂದಿಗೆ ಬರ್ತಾ ಇರೋದು ಈ ಸಭೆಯನ್ನು ನೋಡಿದಾಗ ಗಮನಿಸುತ್ತದೆ. ಈ ಒಂದು ಗಣೇಶೋತ್ಸವ ಹಬ್ಬವನ್ನು ನಾವು ಕೂಡ ಅತ್ಯಂತ ಸರ್ಕಾರದ ನೀತಿ ನಿಯಮಾವಳಿಗಳಿಗೆ ಅನುಗುಣವಾಗಿ ಆಚರಿಸೋಣ ಅಂತ ಜೊತೆಗೆ ಇಲ್ಲಿ ನಾವೆಲ್ಲರೂ ಕೂಡ ಇಲಾಖೆಯ ಸಿಬ್ಬಂದಿ, ಇಲಾಖೆಯ ಮುಖ್ಯಸ್ಥರು ಕೂಡ ನಮ್ಮ ಕಡೆಯಿಂದ ಏನು ನಮಗೆ ಸಹಕಾರ ಬೇಕು ಅದನ್ನೆಲ್ಲ ಕೂಡ ತಮಗೆ ಒದಗಿಸ್ತೇವೆ. ಒಟ್ಟಾರೆಯಾಗಿ ಜಮಖಂಡಿಯಲ್ಲಿ ಅತ್ಯಂತ ಅದ್ದೂರಿಯಾಗಿ ಮತ್ತು ಯಶಸ್ವಿಯಾಗಿ ಸಾರ್ವಜನಿಕರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗದ ರೀತಿಯಲ್ಲಿ ಕಾರ್ಯಕ್ರಮವನ್ನು ಅಥವಾ ಈ ಹಬ್ಬವನ್ನು ಆಚರಿಸೋಣ ಅಂತ ಹೇಳ್ತಾ ಒಂದೆರಡು ಮಾತು. ನಮ್ಮ ಹಿರಿಯರು ಕೊಟ್ಟಿರ್ತಕ್ಕಂತಹ ಸನ್ಮಾನ, ಆ ಒಂದು ಸಂಪಾದದಲ್ಲಿ ನಾವೆಲ್ಲರೂ ನಡೆದಿದ್ದಾರೆ. ಹಾಗಾಗ್ಬಿಟ್ಟು ಜಮಖಂಡಿ ತಾಲೂಕಿನಲ್ಲೇ ಫೇಮಸ್, ಒಂದು ಭಾವೈಕ್ಯತೆಗೆ ಒಂದು ಹೆಸರುವಾಸಿಯಾಗಿರ್ತಕ್ಕಂತಹ ಯಾವುದಾದ್ರೂ ತಾಲೂಕು ಇದೆಯಪ್ಪ ಈ ಭಾಗದಲ್ಲಿ ಜಮಖಂಡಿ. ಇಲ್ಲಿ ಒಂದ್ ಕಡೆಗೆ ಕಾಡಸಿದ್ದೇಶ್ವರ ಇದ್ದಾರೆ, ಇನ್ನೊಂದು ಕಡೆಗೆ ಅಬೂಬಕರ್ ಇದ್ದಾರೆ. ಇವೆರಡು ನಡುವೆ ನಾವೆಲ್ಲರೂ ಕೂಡ ವಾಸ ಮಾಡ್ತಾ ಇದ್ದೀವಿ. ಜೊತೆಗೆ ನಮಗೆ ಕೃಷ್ಣಾ ನದಿ ಹರಿತಾ ಇದೆ, ಘಟಪ್ರಭಾ ಹರಿತಾ ಇದೆ, ಮಲಪ್ರಭಾ ನದಿ ಹರಿತಾ ಇದೆ. ಬಹಳಷ್ಟು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂತಹ ಒಂದು ಪ್ರದೇಶ ಜಮಖಂಡಿ. ಹಾಗಾಗಿ ನಿಮ್ಮ ಮೇಲೆ ವಿಶ್ವಾಸ ಇದೆ. ನಾನು ನಿಮ್ಮ ಮೇಲೆ ಒತ್ತಡೆಯನ್ನು ಹಾಕ್ಲಿಕ್ಕೆ ಹೋಗಲ್ಲ, ಬಟ್ ಆಸ್ ಎ ಡಿವೈಸ್ ಆಗಿ ಕೆಲವೊಂದು ಸೂಚನೆಗಳನ್ನು ತಮಗೆ ನೀಡಬೇಕಾಗುತ್ತೆ. ಆ ಸೂಚನೆಗಳನ್ನು ತಾವೆಲ್ಲರೂ ಪಾಲನೆ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ನನಗೆ. ಏನು ತಾವೆಲ್ಲರೂ ಮಾಡ್ತೀರಾ ಅನ್ನೋ ಒಂದು ಭಾವನೆ ನನಗೆ. ನಾನು ನಿಮಗೆ ಕೆಲವೊಂದು ಸೂಚನೆಗಳನ್ನು ನಾನು ಹೇಳಬೇಕಾಗುತ್ತೆ. ಮೊದಲನೇದಾಗಿ, ಏಕಕಾಲದಲ್ಲಿ ಬಂದಿರತಕ್ಕಂತಹ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ನಿಮಿತ್ತ ಎರಡೂ ಸಮುದಾಯದ ಎಲ್ಲ ನಮ್ಮ ಬಾಂಧವರಿಗೆ ಹೃತ್ಪೂರ್ವಕವಾದಂತಹ ಶುಭಾಶಯಗಳನ್ನು ಕೋರ್ಕೊಡ್ತಾರೆ. ಎರಡೂ ಹಬ್ಬಗಳನ್ನು ಸಾಮರಸ್ಯದಿಂದ ಏಕತೆಯಿಂದ ನಾವೆಲ್ಲ ಆಚರಿಸೋಣ. ಮತ್ತೆ ನಮ್ಮ ಜಮಖಂಡಿ ಈ ಒಂದು ತಾಲೂಕು ಏನಿದೆ, ಇದರ ಒಂದು ಸಾಂಸ್ಕೃತಿಕ ಉಡುಗೆ ಏನಿದೆ, ಈ ಒಂದು ಸಂಸ್ಕೃತಿ ಏನಿದೆ, ಅದನ್ನು ಎತ್ತಿ ಹಿಡಿತಕ್ಕಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ. ಮೊದಲನೇದಾಗಿ ಗಣೇಶ ಹಬ್ಬದ ನಿಮಿತ್ತ ಕೆಲವೊಂದು ಸೂಚನೆಗಳನ್ನು ನೀಡಲಿಕ್ಕೆ ಇಷ್ಟಪಡ್ತೀನಿ. ಗಣೇಶ ಪ್ರತಿಷ್ಠಾಪನೆ ಮಾಡತಕ್ಕಂತಹ ಪದಾಧಿಕಾರಿಗಳಿಂದ ನಾವೆಲ್ಲರೂ ಬಂದರೆ ಎಲ್ಲಿ ಪ್ರತಿಷ್ಠಾಪನೆ ಮಾಡ್ತೀರಾ, ಯಾವ ಪ್ಲೇಸ್ನಲ್ಲಿ ಪ್ರತಿಷ್ಠಾಪನೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಮುಂಚಿತವಾಗಿ ನಮ್ಮ ಪೊಲೀಸ್ ಠಾಣೆ ನಾವೆಲ್ಲರೂ ಅದನ್ನು ನೋಂದಾಯಿಸಬೇಕು. ನಿಮಗೆ ಯಾಕಂದ್ರೆ ನಮಗೆ ಪರಿಚಯ ಆಗಬೇಕು, ಮೊದಲು ನೀವ್ಯಾರು ನಾವೇ ಆಗ್ತೀರಿ. ಹಾಗಾಗ್ಬಿಟ್ಟು ಅವರ ಒಂದು ನೋಂದಣಿ ಕಾರ್ಯವನ್ನು ನಮ್ಮ ಪೊಲೀಸ್ ಠಾಣೆ ನಾವೆಲ್ಲರೂ ಮಾಡಬೇಕಾಗುತ್ತೆ. ಎರಡನೇದಾಗಿ ತಮ್ಮ ಮೊಬೈಲ್ ಸಂಖ್ಯೆಗಳನ್ನು ದಾಖಲಿಸಬೇಕಾಗುತ್ತೆ. ಈ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ನಾವು ನಿಮ್ಮನ್ನ ಮಾತಾಡಲಿಕ್ಕೆ ಅನುಕೂಲ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವೆಲ್ಲರೂ ಬಂದು ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀಡಬೇಕಾಗುತ್ತೆ. ಪ್ರತಿಷ್ಠಾಪನೆ ಮಾಡತಕ್ಕಂತಹ ಸ್ಥಳಗಳು ಯಾವಿವೆ, ಟ್ರಾಫಿಕ್ಗೆ ಅಡ್ಡಿ ಬರಲಾದ ರೀತಿಯಲ್ಲಿ ಗಣೇಶ ಮೂರ್ತಿಗಳನ್ನು ನಾವೆಲ್ಲ ಪ್ರತಿಷ್ಠಾಪನೆ ಮಾಡಿ ಯಾರಿಗೂ ನನಗೆ ಓಡಾಟಕ್ಕೆ ಅನಂತರ ಟ್ರಾಫಿಕ್ಗೆ ಯಾವುದೇ ಅಡೆತಡೆ ಬರಬಾರದು ಅಂತ ಪ್ರದೇಶದಲ್ಲಿ ನಾವೆಲ್ಲರೂ ಪ್ರತಿಷ್ಠಾಪನೆ ಮಾಡಬೇಕು ಅಂತ ನಾನು ನಿಮ್ಮೆಲ್ಲರೂ ವಿನಂತಿಸ್ಕೊಳ್ತೀನಿ. ಎಲ್ಲಿ ಪ್ರತಿಷ್ಠಾಪನೆ ನಾವು ಮಾಡಿದ್ದೀವಿ, ದಿನದ 24 ತಾಸು 24/7 ಅದನ್ನ ಆ ಪದಾಧಿಕಾರಿಗಳು ಅಥವಾ ಸ್ವಯಂ ಸೇವಕರು ಏನಿದೆ ಅದನ್ನ ದಿನದ 24 ತಾಸು ಸರದಿ ಪ್ರಕಾರ ಅದನ್ನ ಕಾಯ್ಕೊಳ್ತಕ್ಕಂಥ ಜವಾಬ್ದಾರಿ ಇದೆ. ಅಲ್ಲಿ ಯಾವುದೇ ಅವಘಡಗಳಿಗೆ ಏನಾದರೂ ಉಂಟಾದರೆ ಅದಕ್ಕೆ ನೇರವಾಗಿ ನಿಮ್ಮನ್ನು ಜವಾಬ್ದಾರಿ ಮಾಡಬೇಕು. ಹಾಗಾಗಿ ಒಂದು ಹೆಚ್ಚಿನ ಜವಾಬ್ದಾರಿ ಏನಿದೆ ಅದನ್ನ ನೀವು ತಗೊಳ್ಬೇಕಾಗುತ್ತೆ. ಆಮೇಲೆ ಮಹಾಮಂಡಲ
ಮಂಡಲದ ಅಧ್ಯಕ್ಷರು ಕೂಡ ನಮಗೆ ಯಾವುದೇ ಹಬ್ಬಗಳು ಏನಿದ್ದಾವೆ ಅತಿ ವಿಜೃಂಭಣೆಯಿಂದ ನಾವೆಲ್ಲರೂ ಕೂಡ ಮಾಡಬೇಕಾಗುತ್ತೆ. ಅದಕ್ಕೆ ಸಹಕಾರ ಇರಬೇಕು, ಅದಕ್ಕೆ ವಿಸ್ತೃತವಾಗಿರುವಂತಹ ಒಂದು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಇರಬೇಕು. ಅವೆಲ್ಲರೂ ಕೂಡ ಮಾಡ್ಕೊಡ್ಲಿಕ್ಕೆ ನಾವು ಇದ್ದೀವಿ. ಈಗಾಗಲೇ ನಾವೆಲ್ಲ ತಯಾರು ಮಾಡ್ಕೊಂಡಿದ್ದೀವಿ. ಏನು ನಮಗೆ ಅಗತ್ಯ ಬಿದ್ದಲ್ಲಿ ನಾವು ಇನ್ನೂ ಹೆಚ್ಚಿನ ಮಟ್ಟದ ಒಂದು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೊಡಲಿಕ್ಕೆ ನಾವೆಲ್ಲ ಕೂಡ ಈ ಸನ್ನದ್ಧರಾಗಿದ್ದೀವಿ. ಅದೇ ರೀತಿ ಮೆರವಣಿಗೆಯಲ್ಲಿ ಸಾಕಂತಹ ಪ್ರದೇಶಗಳಿರ್ತದೆ, ಅಲ್ಲಿ ತಮ್ಮ ಒಂದು ಕೆಲವೊಂದು ಬೇಡಿಕೆಗಳನ್ನು ತಾವೆಲ್ಲ ಇಟ್ಟರೆ ಆ ಮಾರ್ಗದ ಉದ್ದಕ್ಕೆ ಏನಾದ್ರು ಗುಂಡಿ ಏನಾದ್ರು ಬಿದ್ದಿದ್ರೆ ಬಿಡಬಡಿ ಇಲಾಖೆಗಳಿಗೆ ಎಲ್ಲಿ ಎನ್ರೋಡ್ನಲ್ಲಿ ವಿದ್ಯುತ್ನ ಅವಘಡಗಳು ಆಗಲಾರ ರೀತಿಯಲ್ಲಿ ಏನು ಒಂದ್ಸರಿ ಪ್ರಾಪರ್ ಆಗಿ ವಿದ್ಯುತ್ ಇಲಾಖೆ ಅಧಿಕಾರಿಗಳನ್ನು ಮೆರವಣಿಗೆ ಮಾರ್ಗವನ್ನು ಚೆಕ್ ಮಾಡಬೇಕು. ಅನಂತರ ಇಮರ್ಷನ್ ಪಾಯಿಂಟ್ಸ್ ಚೆಕ್ ಮಾಡಬೇಕಾಗುತ್ತೆ. ಅದನ್ನು ನಮ್ಮ PSI ಅನಿಲ್ ಕುಮಾರ್ ನಾವು ಅದನ್ನ ಜೊತೆಗೆ ಕೋಆರ್ಡಿನೇಟ್ ಮಾಡಿಕೊಂಡು ಅದನ್ನ ಎನ್ರೂಟ್ ಮೆರವಣಿಗೆ ಮಾರ್ಗ ಅನಂತರ ಇಮರ್ಷನ್ ಪಾಯಿಂಟ್ಸ್ ಅವೆರಡು ಪ್ರಾಪರ್ ಆಗಿ ಚೆಕ್ ಮಾಡಿಸ್ಬೇಕು. ಅನಂತರ ಇಮರ್ಷನ್ ಪಾಯಿಂಟ್ಸ್ ಗಳಲ್ಲಿ ಏನಿದೆ ಅದನ್ನ ಬಹಳಷ್ಟು ಮುಂಜಾಗ್ರತೆ ಕೈಗೊಂಡ್ಬಿಟ್ಟು ಅದೇ ಒಂದು ಬ್ಯಾರಿಕೇಡ್ ಮಾಡಿ ಅದು ಮಾಡಿಸ್ಬೇಕು ಅಂತ ಗಿರೀಶ್ ಅವರು ಕೇಳ್ಕೊಡ್ತೀವಿ. ಆನಂತರ ನಮ್ಮ ಫೈರ್ ಇಲಾಖೆಯವರು ಇದ್ದಾರೆ, ಅಲ್ಲಿ ನಮ್ಮ ಒಂದು ಸಿಬ್ಬಂದಿ ನೆನಪು ಮಾಡಿಬಿಟ್ಟು ಲೈಫ್ ಜಾಕೆಟ್ಸ್ ಯೂಸ್ ಮಾಡಿಬಿಟ್ಟು ಅಲ್ಲಿ ನಮ್ಮಲ್ಲಿ ಎರಡು ಕಡೆಗೆ ಇಮರ್ಷನ್ ಆಗುತ್ತೆ. ಒಂದು ಲಕ್ಕನಕೆರೆಯಲ್ಲಿ ಒಂದು, ಇನ್ನೊಂದು ಆನಕೆರೆ, ಇನ್ನೊಂದು ಶಾಂತಿನಗರ. ಈ ಮೂರು ಪ್ಲೇಸ್ಗಳು ಕೂಡ ನಿಮ್ಮ ಸಿಬ್ಬಂದಿಗಳನ್ನ ಡೆಪ್ಯೂಟ್ ಮಾಡಿ. ಆನಂತರ ಏನಿದೆ ಎಲ್ಲ ಯುವಕರಿಗೂ ಕೂಡ ಹೇಳಿ ಗೊತ್ತಾಯ್ತಾ, ನೀವು ಮಾಡಲಾಗಿ ಈ ಹಿನ್ನೆಲೆ ಇದ್ದೀರಾ, ಫಲಾಫಲಾಂತರ ಇದ್ದೀರಾ, ಮುಂದಿನ ಕೂಡ ಈ ಒಂದು ಸಂಪ್ರದಾಯ ಕ್ಯಾರೆಕ್ಟ್ ಆಗಾಗುತ್ತೆ. ಆ ರೀತಿಯ ಒಂದು ಸೂಕ್ತ ರೀತಿಯ ಕ್ರಮಗಳನ್ನು ತಾವೆಲ್ಲ ಕೈಗೊಳ್ಳಿ. ಏನು ಆನಂತರ ಎಲ್ಲಿ ನಮಗೆ ಅಗತ್ಯತೆ ಅನಿಸಿದೆವಲ್ಲ ಅಲ್ಲಿ ನಾವು CCTV ಮಾನಿಟರಿಂಗ್ ನಲ್ಲಿ ಮೆರವಣಿಗೆಯನ್ನು ಕ್ಯಾರೆಕ್ಟ್ ಅತಿ ಹೆಚ್ಚಿನ CCTV ಅಳವಡಿಸ್ಬಿಟ್ಟು ಯಾವುದೇ ಒಂದು ನ್ಯೂಸೆನ್ಸ್ ಆದರೆ ಅದನ್ನು ಗುರುಸ್ತಕ್ಕಂತಹ ಕೆಲಸ ಕಾರ್ಯಗಳು ನಮ್ಮಿಂದ ಆಗುತ್ತೆ. ಯಾರು ಈ ಒಂದು ಹಬ್ಬಗಳಲ್ಲಿ ತಾಂಸೆ ಮಾಡ್ತಾರೆ ಅವ್ರ ಮೇಲೆ 100% ಕಾನೂನಿನಿಂದ ಕ್ರಮ ಕೈಗೊಂಡು ಅವ್ರನ್ನ ಮತ್ತೆ ರೌಡಿ ಶೀಟ್ನ ಓಪನ್ ಮಾಡ್ತಕ್ಕಂತಹ ಒಂದು ಸನ್ನಿವೇಶ ತಂದುಕೊಳ್ತಾರೆ. ಅದಕ್ಕೆ ಅವಕಾಶ ಮಾಡಿಕೊಡಬೇಡಿ. ಒಂದು ಸಹೋದರತೆಯ ಮನೋಭಾವದಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡಿ ನಮಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಸೌಕರ್ಯಗಳು ಏನಿದೆ ನಾವೆಲ್ಲ ಒದಗಿಸಿಕೊಡಲಿಕ್ಕೆ ನಾವು ತಯಾರಿದ್ದೀವಿ. ಈ ಒಂದು ಪರವಾನಗಿಯನ್ನು ತಾವೆಲ್ಲ ಪಡೆಯಬೇಕು. ಅದನ್ನ ಸಿಂಗಲ್ ವಿಂಡೋ ಸಿಸ್ಟಮ್ ಮಾದರಿ ಏಕ ಗವಾಕ್ಷಿ ಅನ್ವಯ ಅದನ್ನ ತಾಲೂಕು ಕಚೇರಿ ಅದನ್ನ ಎಲ್ಲ ಇಲಾಖೆಯ ಸಿಬ್ಬಂದಿ ವರ್ಗದವರು ನಾವೆಲ್ಲ ಡೆಪ್ಯೂಟ್ ಮಾಡಿರ್ತೀವಿ. ತಾವು ಒಂದ್ ಕಡೆ ಬಂದು ತಾವು ಅರ್ಜಿ ಕೊಟ್ಟುಗಳೇ ಎಂಟನೇ ಪೂರ್ತಿ ತಮಗೆ ಪರವಾನಗಿ ಹೊರಗಡೆ ಹೋಗಬೇಕು. ಆ ರೀತಿಯ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತಾ ಇರ್ತೀವಿ. ನಿಮ್ಗೆ ಸಹಕಾರ ಇರ್ತದೆ. ಏನು ಆವತ್ತಂದ್ರೆ ವಿಸ್ತೃತವಾಗಿ ಒಂದು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೊಟ್ಟಿದ್ದು ನಾವು ತಯಾರಿದ್ದೀವಿ. ನಮಗೆ ಎಲ್ಲಿ ಅಗತ್ಯತೆ ಅನಿಸಿದೋ ಅವ್ರಿಗೆ ಲಿಕ್ಕರ್ ಬ್ಯಾನ್ ಮಾಡ್ತಾರೆ ಅದನ್ನು ನಿಮಗೆ ಕಲಿಸ್ಬೇಕು. ಹಾಗಾಗ್ಬಿಟ್ಟು ಈ ಎರಡು ಹಕ್ಕುಗಳಿರ್ತವೆ ಅವರು ಎಲ್ಲಿ ಆರಂಭ ಆಗುತ್ತೆ ಎಲ್ಲಿ ಅಂತ್ಯ ಆಗುತ್ತೆ ಅವ್ರಿಗೆ ನಮಗೆ ಒಂದು ಸೂಕ್ತವಾಗಿರ್ತಕ್ಕಂಥ ಸೂಚನೆಗಳನ್ನು ಕೂಡ ನಾವು ನೀಡ್ತೀವಿ. ಯಾವುದೇ ಒಂದು ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಅವಕಾಶ ಇಲ್ಲ. ಎಲ್ಲಿ ಪೆಂಡಲ್ ಹಾಕಿದ್ದಾರೆ ನನ್ನ ಒಂದು ಸರ್ವಿಸ್ ನಲ್ಲಿ ನೋಡಿದ್ರಿ, ಅಲ್ಲೆಲ್ಲ ಇಸ್ಪೇಟ್ ಆಡೋದು ಕುಡಿಯೋದು ಇವೆಲ್ಲ ಫೋನ್ ಮಾಡ್ತಾರೆ. ಅಂತವ್ರು ಏನಾದ್ರು ಆದರೆ ನೆಕ್ಸ್ಟ್ ಟೈಮ್ ಅದಕ್ಕೆ ಪರ್ಮಿಷನ್ ಕೊಡಬೇಡಿ. ಆ ರೀತಿಯ ಅವಕಾಶ ಇರುತ್ತೆ. ಬಂದಿರತಕ್ಕಂಥವರಿಗೆ ಅಸಹ್ಯವಾಗಿ ನಡೀತಕ್ಕಂತಹ ಯಾವುದೇ ಶಾಂತಿ ಕಾನೂನು ಸುವ್ಯವಸ್ಥೆ ಇಶ್ಯೂನೇ ಇಲ್ಲ. ಯಾಕಂದ್ರೆ ನೀವೆಲ್ಲರೂ ಸೇರಿ ನಾನು ಕಳೆದ 1 ವರ್ಷದಿಂದ ನೋಡ್ತಿರೋದು, ಎಲ್ಲರೂ ಸೇರಿ ಎಲ್ಲಾ ಹಬ್ಬಗಳನ್ನ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ಆಲ್ ದೋಸ್ ಥಿಂಗ್ಸ್, ಬಟ್ ಅಟ್ ಲೀಸ್ಟ್ ಆ ಪೊಲೀಸ್ ಸೇವೆಯನ್ನ ವಿಚಾರ ಮಾಡ್ಬೇಕು. ನಾವು ನಮ್ಮ ಮೆರವಣಿಗೆ ಆದಷ್ಟು ಬೇಗ ಹೋಗಿ ರೀಚ್ ಆಗಬೇಕು. ಶಾಂತಿಯುತವಾಗಿ ಮಾರನೇ ದಿನವನ್ನ ಮತ್ತೆ ಏನು ಶುಭೋದಯವನ್ನ ಮಾಡ್ಬೇಕು. ಮಾರನೇ ದಿನ ನಾವು ಅದ್ರೊಳಗೆ ಕೂತ್ಕೊಂಡಿದ್ವಿ ಅಂತಂದ್ರೆ ಗಣೇಶ ಉತ್ಸವ ಮುಗಿದ ಮುಂದಿನ ದಿನವನ್ನ ನಾವು ಬೇರೆ ರೀತಿಯಲ್ಲಿ ಆಚರಣೆ ಮಾಡ್ತೀವಿ.
ಅದೊಂದು ತಮ್ಮೆಲ್ಲರ ಗಮನದಲ್ಲಿರಲಿ. ಈಗ ಹೆಸ್ಕಾಂನವ್ರದ್ದು ನೀವೆಲ್ಲ ಹೇಳಿದ್ರಿ ವೈರ್ ಎಲ್ಲ ಕೆಳಗೆ ಬಿದ್ದಾಗ ಅಂತ ಹೇಳಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಹಳ ರಿಸ್ಕಿ ಕೆಲಸ ಇರ್ತದೆ, ಯಾಕಂದ್ರೆ ಎಲ್ಲೋ ಮಳೆ ಬೇರೆ ಬರುವಂತದ್ದು. ಸೊ ನಮ್ಮ ಹೆಸ್ಕಾಂನವರು ಅದರ ಬಗ್ಗೆ ಮುತುವರ್ಜಿ ವಹಿಸ್ತಾರೆ. ತಾವು ಸಹ ಅಂತ ಎಲ್ಲೋ ಗಮನದ ನಮ್ಮ ಅಧಿಕಾರಿ ಗಮನಕ್ಕೆ ಇಲ್ಲದೆ ಇರುವಂತ ಪ್ಲೇಸ್ಗಳಲ್ಲಿ ಏನಾದ್ರು ಇತ್ತು ಅಂತಂದ್ರೆ ಅವುಗಳ ಗಮನಕ್ಕೆ ತಗೊಂಡು ಬರ್ಬೋದು. ಈಗ ಏನೇನು ನೀವೆಲ್ಲ ಹೇಳಿದಿರೋ ಅವೆಲ್ಲಗಳನ್ನ ನಮ್ಮ ಕಮಿಷನರ್, ಹೆಸ್ಕಾಂನವರು ಮತ್ತು ಪೊಲೀಸ್ ಇಲಾಖೆ ಮಾಡ್ತಾರೆ. ಅದನ್ನ ಹೊರತುಪಡಿಸಿ ಶಾಂತಿಯುತವಾಗಿ ಅತ್ಯಂತ ಸಂಭ್ರಮದಿಂದ ನೀವೆಲ್ಲ ಹಬ್ಬವನ್ನ ಮಾಡಬೇಕು. ನಿಮ್ಮೊಟ್ಟಿಗೆ ನಾವು ಎಲ್ಲರೂ ಸೇರಿ ಹಬ್ಬವನ್ನ ಆಚರಣೆ ಮಾಡ್ತೇನೆ. POP ಗಣೇಶನನ್ನ ಹೇಳಿದೀನಿ. ಅದರ ಜೊತೆಗೆ ಕಮಿಷನರ್ ಅವರು ಒಂದಿಷ್ಟು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇದು ಐತಿಹಾಸಿಕವಾಗಿ ತಾವೆಲ್ಲ ಮಾಡ್ಕೊಂಡು ಬಂದಿರೋದು, ನಾನು ಮತ್ತೆ ಅದನ್ನ ಪುನರುಚ್ಚಾರ ಮಾಡೋದಿಲ್ಲ. ಆದ್ರೆ ಎಲ್ಲೇ ಹೋಗ್ಲಿ ಸ್ವಚ್ಛತೆ, ಶಿಸ್ತು. ಯಾಕಂದ್ರೆ ನಾನು ಗಣೇಶ ವಿಸರ್ಜನೆ ಮಾಡುವಂತ ಸ್ಥಳಗಳಿಗೆಲ್ಲ ಹೋದಾಗ ಅಲ್ಲಿ ಪ್ಲಾಸ್ಟಿಕ್, ಪೂಜೆ ಸಾಮಾನುಗಳು, ಊದಿನ ಕಡ್ಡಿ ಎಲ್ಲನೂ ಬಂದಿರ್ತೀವಿ. ಅಫ್ಕೋರ್ಸ್ ಪೌರ ಕಾರ್ಮಿಕರು ಇರ್ತಾರೆ, ಅವ್ರು ಮಾಡ್ತಾರೆ. ಎಸ್, ದಟ್ ಇಸ್ ದೇರ್ ಡ್ಯೂಟಿ. ಅಟ್ ಲೀಸ್ಟ್ ಒಂದು ಸೆಕೆಂಡ್ಗೆ ನಾವು ವಿಸರ್ಜನೆ, ಸಾರ್ವಜನಿಕರು ಮನೆಯಲ್ಲಿರುವಂತ ಗಣಪತಿಯನ್ನು ವಿಸರ್ಜನೆ ಮಾಡುವಂತವರೆಗೂ ಹೇಳ್ತೀನಿ, ಆ ಏನು ಪೂಜಾ ಸಾಮಾನುಗಳನ್ನ ತಗೊಂಡು ಹೋಗಿರ್ತೀರೋ ಬಳಕೆ ಮಾಡಿ